ಎಲ್ಲ ಆತ್ಮೀಯರೇ, ಇವತ್ತು ಡಿ ವಿ ಗುಂಡಪ್ಪನವರ ಹೆಸರಿನಲ್ಲಿ ಏನು ಇದೊಂದು ಪ್ರಶಸ್ತಿ ಬಂದಿದೆ ನನಗೆ ಬಹಳ ಖುಷಿ ಕೊಡುವಂಥ ವಿಚಾರ. ಯಾಕೆಂದರೆ ಡಿ ವಿ ಗುಂಡಪ್ಪನವರು ನಮ್ಮ ಜಿಲ್ಲೆಯವರು, ಕೋಲಾರ ಜಿಲ್ಲೆಯವರು, ಮುಳಬಾಗಿಲಿನವರು ಮತ್ತು ನಮ್ಮ ಪತ್ರಕರ್ತರ ಸಂಘದ ಸ್ಥಾಪಕರವರು. 1932ರಲ್ಲಿ ಅವರೇ ಡಿ ವಿ ಗುಂಡಪ್ಪನವರೇ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವನ್ನು ಸ್ಥಾಪನೆ ಮಾಡಿದರು. ಅಂಥವರ ಹೆಸರಿನಲ್ಲಿ ಕೊಡುವಂಥ ಪ್ರಶಸ್ತಿ ಇವತ್ತು ಸಿಕ್ಕಿರುವಂಥದ್ದು ನನ್ನ ಸೌಭಾಗ್ಯ ಅಂತಲೇ ಅನ್ಕೊಂತೀನಿ. ಯಾಕೆಂತಂದರೆ ಗುಂಡಪ್ಪನವರು ಕನ್ನಡದ ದಾರ್ಶನಿಕ ವ್ಯಕ್ತಿಯವರು. ಭಗವದ್ಗೀತೆ, ಕನ್ನಡದ ಭಗವದ್ಗೀತೆ ಅಂತ ಮಂಕುತಿಮ್ಮನ ಕಗ್ಗ ಏನಿದೆ ಅದನ್ನ ಓದಿದ್ರೆ ಇಡೀ ಜೀವನದ ಎಲ್ಲ ಆಗು ಹೋಗುಗಳು ಮತ್ತು ಜೀವನದ ಮಾರ್ಗದರ್ಶನ ಅದರಲ್ಲಿ ಸಿಗುತ್ತೆ. ಆ ಥರದಲ್ಲಿ ನಮ್ಮ ಕೃಷ್ಣನನ್ನ ಭಗವದ್ಗೀತೆಯನ್ನು ಬರೆದಂತ ಶ್ರೀಕೃಷ್ಣ ಪರಮಾತ್ಮನನ್ನ ಕೃಷ್ಣ ಮುಂದೆ ಜಗದ್ಗುರು ಅಂತ ಹೇಳಿದ್ರು. ಆ ಥರದಲ್ಲಿ ಗುರು ಜಗತ್ತಿಗೆಲ್ಲ ಯಾರು ಗುರು ಅಂತಂದ್ರೆ ಶ್ರೀಕೃಷ್ಣ ಗುರು ಅಂತ. ಆ ರೀತಿಯಲ್ಲಿ ಕನ್ನಡದಲ್ಲಿ ಆ ರೀತಿಯ ಒಂದು ಭಗವದ್ಗೀತೆಯನ್ನು ಬರೆದಂತ ಡಿ ವಿ ಗುಂಡಪ್ಪನವ್ರನ್ನ ನಮ್ಮ ಮಾರ್ಗದರ್ಶಕರು ಮತ್ತೆ ಗುರುಗಳು ಅಂತಾನೆ ನಾವು ಮೊದಲಿಂದ ಭಾವಿಸಿ ಆ ರೀತಿಯಲ್ಲಿ ಅವರ ದಾರಿಯಲ್ಲಿ ನಾವೇನೋ ಅವರ ಪೂರ್ತಿ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಕನಿಷ್ಠ ಅವರ ಪಾದ ಧೂಳಿಯಲ್ಲಿ ನಡ್ಕೊಳ್ಳುವಂತ ಪ್ರಯತ್ನವನ್ನ ಪಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಪ್ರಶಸ್ತಿ ಸಿಕ್ಕಿರೋದು ಬಹಳ ಖುಷಿ. ಅದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಇವತ್ತು ಬಂದು ಅಚಾನಕ್ಕಾಗಿ ಬಂದು ಕೋಲಾರ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಪರವಾಗಿ ಉಳಿದಕ್ಕೆ ಕೆಲವರು ನಮ್ಮ ವಿಜಯಕುಮಾರ್ ಅವರು, ತಿಮ್ಮರಾಯಪ್ಪನವರು, ಮತ್ತೆ ನಮ್ಮ ಅಶ್ವಥ್ ಅವರು, ಬಾಬು ಅವರು, ಸುಜಯ್ ಅವರು ಎಲ್ಲ ಬಂದು ಎಲ್ಲ ಅವರ ಸ್ನೇಹಿತರು ಬಂದು ಅಭಿನಂದಿರುವಂಥದ್ದು ಇನ್ನೂ ಕೂಡ ಇದನ್ನ ನನಗೆ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಅಂತಾನೆ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂತಂದ್ರೆ ಡಿ ವಿ ಗುಂಡಪ್ಪನವರ ತೃಣ ಮಾತ್ರ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7020532255ಕ್ಕೆ ಹಿಂದೆ ಕರೆ ಮಾಡಿ. ಕೂಡ ನಾವೆಲ್ಲ ಸಮಾನರಲ್ಲ, ನಾವು ಅವ್ರನ್ನ ನಾವು ಅಜಗಜಾಂತರ ವ್ಯತ್ಯಾಸ ನಾವು ಇದು ಮಾಡಕ್ಕೆ ಸಾಧ್ಯ ಇಲ್ಲ. ಅಂತವ್ರ ಹಾದಿಯಲ್ಲಿ ನಡೆಯುವಂತ ರೀತಿಯಲ್ಲಿ ಮತ್ತೆ ಇದು ಸಿಕ್ಕಿದೆ. ಮತ್ತೆ ಇವತ್ತೇನು ಎಲ್ಲ ನೀವು ಮಾಡಿದ್ದೀರಾ, ಇವತ್ತು ಪ್ರಶಸ್ತಿ ಬಂದಿದೆ, ನಿಮ್ಮೆಲ್ಲರೂ ಸಹಕಾರ ಇದೆ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಇವಾಗ ಯಡಿಯೂರಪ್ಪನವ್ರದ್ದು ನೆನೆಸ್ಕೊಂಡ್ರು, ಆ ಮೆಟಡಾರ್ ವ್ಯಾನ್ ನಲ್ಲಿ ನಾವು ಇಲ್ಲಿಂದ ಇಂಟರ್ವ್ಯೂ ಮಾಡ್ಕೊಂಡು ಹೋದ್ವಿ, ನಾನು ಪಾರ್ಥಾರ್ಥಿವರು. ಆ ತರದ ಪರಿಸ್ಥಿತಿಯಲ್ಲಿ ನನ್ನನ್ನ ಅವತ್ತು ಕರ್ಕೊಂಡು ಹೋಗಿದ್ದೆ ಪಾರ್ಥಾರ್ಥಿಗಳು. ಬನ್ನಿ ಯಡಿಯೂರಪ್ಪನವ್ರು ಬರ್ತಾರೆ, ಒಂದು ಜೊತೆಯಲ್ಲಿ ಬನ್ನಿ ಅಂತ. ಅವತ್ತಿನ ಪರಿಸ್ಥಿತಿಯಲ್ಲಿ ನಮ್ಗೆ ಇನ್ನೊಂದು ಸಣ್ಣ ಹುಡುಗರು ಬರೆದ್ರೆ ಬರುತ್ತೋ ಇಲ್ವೋ ಅನ್ನೋಂಥ ಪರಿಸ್ಥಿತಿ ಬಂದದ್ದು. ಅರ್ಧ ಪೇಜಷ್ಟು ಯಡಿಯೂರಪ್ಪನವ್ರ ಸಂದರ್ಶನ ಬಂದದ್ದು. ಆ ಥರದಲ್ಲಿ ಇದ್ದಾಗ ಅದನ್ನ ಈ ರೀತಿಯಲ್ಲಿ ಮೊದಲಿಂದ ಕೂಡ ಬೆಳೆದಂತ ಅವರು ಕೋಲಾರ ಜಿಲ್ಲೆಯ ಜನನೇ ಏನು ಓದಿದ್ರು ಬೆಳೆಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಪ್ರಶಸ್ತಿಯನ್ನ ಸಮರ್ಪಿಸ್ತಾ ಮತ್ತೆ ನಮ್ಮ ಗುರು ಹಿರಿಯರು ಏನಿದ್ದಾರೆ, ಗುರುಪೂರ್ಣಿಮೆ ದಿವಸ ಗುರು ಹಿರಿಯರನ್ನೆಲ್ಲ ನೆನೆಸ್ಕೊಳ್ತಾ ಮತ್ತೆ ಮುಂದಿನ ದಿವಸಗಳಲ್ಲಿ ಕೂಡ ಕೋಲಾರ ಜಿಲ್ಲೆಗೆ ಒಂದಷ್ಟು ಸೇವೆ ಸಲ್ಲಿಸುವಂತ ಭಾಗ್ಯ ಸಿಕ್ಲಿ, ನಮಗೂ ನಿಮ್ಗೆಲ್ರಿಗೂ ಸಿಕ್ಲಿ, ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಹಾರೈಸಿ ನನ್ನ ಇಲ್ಲ. ಇವತ್ತು ನಮ್ಗೆ ಎಲ್ಲರಿಗೂ ಗುರುಗಳು ಅಂದ್ರೇನು ತಪ್ಪಾಗಲಾರ್ದು. ಇವತ್ತು ಗುರು ಪೂರ್ಣಿಮಾ ದಿವಸ ನಾವು ನಿನ್ನೆ ಗೋಪೇಟೆಗೆ ಸಂಪರ್ಕ ಮಾಡಿದ್ವಿ. ಸಂಜೆ 5 ಗಂಟೆಗೆ ಸಿಕ್ಕಿದ್ರೆ ನನಗೆ ಅರ್ಜೆಂಟ್ ಬೆಂಗಳೂರು ಆಗಲಿಲ್ಲ. ಇವತ್ತು ಗುರು ಪೂರ್ಣಿಮಾ ದಿವಸ ಹಿರಿಯರನ್ನ ಗೌರವಿಸ್ಬೇಕು, ಗುರುಗಳನ್ನ ಗೌರವಿಸ್ಬೇಕು. ನಮ್ಗೆಲ್ಲ ರೀತಿಯಲ್ಲಿ ನಾವೇನೇ ತಪ್ಪಿದ್ರೆ ನಮ್ಗೆ ತಿಳಿ ಎಷ್ಟು ಸಲಹೆ ಬೇಕು ಅಷ್ಟು ಕೊಟ್ಟು ಇವತ್ತು ನಮ್ಗೆ ಒಂದು ಆಶೀರ್ವಾದ ಮಾಡಿ ಗುರು ಪೂರ್ಣಿಮಾ ದಿವಸ ಅವ್ರನ್ನ ಅಭಿನಂದಿಸಬೇಕು. ಮೇಲಾಗಿ ಇವತ್ತು ಅವ್ರಿಗೆ DVG ಪ್ರಶಸ್ತಿ ಸಿಕ್ಕಿರೋದು ಒಳ್ಳೆ ವ್ಯಕ್ತಿಗೆ. ನನಗೆ ಎಷ್ಟೊಂದು ಪ್ರಶಸ್ತಿಗಳು ಬಂದಾಗ ನಾವು ಅನ್ಕೋತೀವಿ ಕರೆಕ್ಟ್ ಇಲ್ಲ ಅಂತ. ಆದ್ರೆ ಇವತ್ತು DVG ಅವರ ಪ್ರಶಸ್ತಿ ರಾಜ್ಯಕ್ಕೆ ಅವರು ಸಿಕ್ಕಿರೋದು ನಮ್ಗೆ ತುಂಬಾ ಖುಷಿ. ಕೋಲಾರಕ್ಕೆ ಒಂದು ಏನು ಕೈಗನ್ನಡಿ ಅಂತ ಗೊತ್ತಾಗ್ತದೆ. ಇವತ್ತು ಇರುಮೆ ಕೂಡ ಕೋಲಾರಕ್ಕೆ. ಅಣ್ಣ ಎಲ್ಲ ಮಿತ ಭಾಷಿಕರು ಅವ್ರು ಏನಿದ್ರು ಲೇಖನದಲ್ಲಿ ಅವರ ಇದನ್ನ ತೋರಿಸ್ತಾ ಇದ್ರು. ಯಾರೇ ತಪ್ಪು ಮಾಡಿದ್ರು, ಯಾವುದೇ ಪಕ್ಷ ಆಗ್ಬೋದು, ಇಂಥ ಪಕ್ಷ ಇಂಥ ಯಾರ ಪರವಾಗಿ ಬರ್ತಿಲ್ಲ, ಯಾರ ವಿರುದ್ಧ ಬರ್ತಿಲ್ಲ, ಏನ್ ತಪ್ಪು ಮಾಡಿದ್ರೆ ಅದನ್ನ ಎತ್ತು ತೋರಿಸೋರು. ಸಂಯುಕ್ತ ಕರ್ನಾಟಕ ಅಂದ್ರೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಅದು ಕೋಲಾರ BV ಗೋಪಿನಾಥ್ ಬರ್ತದೆ, ಅದಕ್ಕೊಂದು ವೇಟ್ ಅಂತ. ಇವತ್ತು ಕೋಲಾರದಲ್ಲಿ ಸಂಯುಕ್ತ ಕರ್ನಾಟಕ ಅಂತಲ್ಲ, BV ಗೋಪಿನಾಥ್ ಅವ್ರು ಯಾವ ಪೇಪರ್ ಇದ್ರೆ ಅದಕ್ಕೊಂದು ಹಿರಿಮೆ ಮತ್ತೆ ಗರಿಯದು. ಆ ಕಾರಣಕ್ಕೆ ಇವತ್ತು ನಾವು ಅವ್ರಿಗೆ ಇವತ್ತು ಗುರುಪೂರ್ಣಿಮಾ ದಿವಸ ಅಭಿನಂದಿಸುವಂತ ಅವಕಾಶ ನಮಗೆ ಸಿಕ್ಕಿದ್ದು ನಮ್ಗೆ ಭಾಗ್ಯ ಅಂತ ತಿಳ್ಕೊಂತೀನಿ. ಹಾಗಾಗಿ ಅವ್ರಿಗೆ ಇನ್ನಷ್ಟು ಗರ್ವ, ಯಾಕಂದ್ರೆ ತುಂಬಾ ಕಡಿಮೆನೆ ಅಂತ ಅನ್ಕೊಂತೀನಿ ಸಿಕ್ಕಿರೋದು. ಯಾಕಂದ್ರೆ ಅವ್ರೆಲ್ಲೋ ಒಂದು ಎಲೆಮಾರಿ ಕಾಯ್ತಾನೆ ಕೆಲಸ ಮಾಡೋದು, ಯಾರು ಪ್ರಚಾರಕ್ಕೆ ಬರಲ್ಲ. ಆದ್ರೆ ಕೂಡ ಇವತ್ತು ಅವ್ರಿಗೆ ಒಂದು DVG ಅವ್ರು ಸಿಕ್ಕಿರೋದು ಒಳ್ಳೆ ಗೌರವ ಅಂತ ನಾವು ಭಾವಿಸಿ, ಇನ್ನೂ ಒಳ್ಳೆ ಗೌರವ ಸಿಗ್ಬೇಕು ಅವ್ರಿಗೆ. ದೇವರು ಇನ್ನಷ್ಟು ಲೇಖನ ಬರಷ್ಟು ಶಕ್ತಿ, ಸಾಮರ್ಥ್ಯ, ಆಯಸ್ಸು ಎಲ್ಲ ಕೊಡ್ಲಿ ಅಂತ ನಾವು ಆಶಿಸ್ತೀವಿ. ಅವ್ರಿಗೆ 100 ವರ್ಷ ಆಯ್ತು.